Oh my God. ಎಸ್ ಲಂಚ್ ಕೂಡ ಇಲ್ಲೇ ಮುಗಿಸ್ಕೊಂಡು ನಾವು. ಸೊ ದೋಸೆ ಒಂದು ಚೆನ್ನಾಗಿತ್ತು ಅಂತ ಹೇಳಿ ದೋಸೆ ಮಾತ್ರ ಸೆಟ್ ದೋಸೆ ಮಸಾಲೆ ದೋಸೆ ಈ ಥರ ಇತ್ತು. ಸೊ ಎಲ್ಲ ತೊಗೊಂಡು ಬೆಸಗ್ರಳ್ಳಿಲೇ ನಾವು ಲಂಚ್ ಮುಗಿಸ್ಕೊಂಬಿಟ್ಟು. ಸೊ ಅಲ್ಲಿ ಹೇಳ್ತಿದ್ರು ಅಲ್ಲಿಗೆ ಹೋಗ್ತಿದ್ದೀರಾ ಹಾಲ್ಕೆರೆಗೆ ಅಂದರೆ ಅಲ್ಲೇ ಊಟ ತುಂಬ ಚೆನ್ನಾಗಿರುತ್ತೆ, ಇಲ್ಲಿ ಯಾಕೆ ತಿಂತೀರಾ ಅಂತ. ಸೊ ಆದರೂ ಏನೋ ಹಸ್ವಾಗ್ತಿತ್ತು, ಸುಮ್ಮನೆ ಅಲ್ಲೇ ಹೋಗಿ ಮಾಡಿರ್ತಾರೋ ಇಲ್ವೋ ಅಂತ ಅಂದ್ಕೊಂಡು ತಿಂದ್ಬಿಟ್ಟಿದ್ದು. ಬಟ್ ನೈಸ್ ಊಟ. ಆ್ಯಂಡ್ ಇದೇ ರಕ್ಷಿತಾ ಪ್ರೇಮ್ ಅವ್ರೂರು, ಬೆಸಗ್ರಹಳ್ಳಿ ಅಂತ. ಆಲ್ಮೋಸ್ಟ್ ಇಲ್ಲೇ ಸ್ಟಾಪ್ ಮಾಡಬೇಕಾಗತ್ತೆ ಊರಿಗೆ ಹೋಗ್ಬೇಕಾದ್ರೆ ಆನ್ ದ ವೇ. ಊಟ ನೆಕ್ಸ್ಟ್ ಮಸಾಲಾ ಮಜ್ಜಿಗೆ. ಎಸ್ ಅಗೇನ್ ಜರ್ನಿ ಸ್ಟಾರ್ಟ್, ಲೆಟ್ಸ್ ಗೋ. ಚೆನ್ನಾಗಿ ಬಂದಿದೆ. ಬಿಡಲ್ಲ ಇಲ್ಲೇ. ಪಾರ್ಕಿಂಗ್ ಹಾಕೋರ್ಗು ತಿನ್ಸು. ನೀರು ಕುಡಿತೀಯಪ್ಪ? ಸ್ವಲ್ಪ ತಿನ್ಕೊಬಿಡ್ಕು. ಇಲ್ಲಿಂದ ನಾವು 5 to 6 ಮೀಟರ್ಸ್ ಅಷ್ಟು ನಾವು ವಾಕಬಲಲ್ಲಿ ಹೋಗಬೇಕಾಗತ್ತೆ. ಸೊ ಇಲ್ಲಿಂದನೇ ಕೂಡ ಜಾತ್ರೆ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಊರಹಬ್ಬಕ್ಕೆ. ಸೊ ಲೈಟ್ನಿಂಗ್ ಎಲ್ಲ ಈ ರೀತಿ ಹಾಕಿದ್ರು. ನೈಟ್ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಅದನ್ನು ನಾನು ವಿಡಿಯೋ ಮಾಡ್ಕೊಳಕ್ಕೆ ಆಗಿಲ್ಲ, ನೆಕ್ಸ್ಟ್ ಡೇವರೆಗೂ ವೆಯ್ಟ್ ಮಾಡಬೇಕಾಗಿರ್ತಿತ್ತು. ಎಲ್ಲಿ ಇರೋದು ಹೊಟ್ಟೋಯ್ತಾ? ಏನ್ ಬಂಡಿ? ಏನ್ ಬಂಡಿ ಹೇಳೋ? ಬಂಡಿ ಅಂದ್ರೆ ಗೊತ್ತಿಲ್ವ? ಟೈರ್ ಬರುತ್ತೆ ಹೇಳಾಯ್ತು ಆಂಟಿ ಕೇಳ್ಬೇಕು. ಎಸ್ ಕೀಲಾರದಿಂದ ದನಗಳನ್ನ ಬರ್ತಾರೆ ಎತ್ತಿನ ಗಾಡಿ ಎಲ್ಲ ರೌಂಡ್, ಅದು ಸಮಥಿಂಗ್ ಏನೋ ಹೇಳ್ತಾರೆ. ಸೊ ಅದು ಸೌದೆಗಳನ್ನೆಲ್ಲ
ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೆ. ಕುಣಿದಾಡುವ ನೆಪದಲ್ಲಿ ನಮ್ಮ ಯುವಕರು ಆ ಗಾಡಿಯ ನೊಗವನ್ನು ಯಾರಾದರೂ ವಯಸ್ಸಾದವರು ಗಾಡಿ ಮೇಲಿದ್ದಾರೆ. ನಿಮ್ಮ ಗ್ರಾಮದ ಹಿರಿಯರು ಮತ್ತೊಂದು ಪಂದ್ಯ ಬರತಕ್ಕದ್ದು. ಒಂದು ಪಂದ್ಯ ನಿಧಾನವಾಗಿ ಒಳಗಡೆ ನಿದ್ದೆ ಬರ್ತೈತಾ? ಇಲ್ಲಿ ಬರ ಒಳಗೆ ಇಲ್ಲಿ ಇದು ಮಲ್ಯ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ಅಷ್ಟು ಬಿಸಿ ಹಬೆ ಫೋನಿಂದ ಕೈವರೆಗೂ ಕೂಡ ಬಿಸಿ ಬಿಸಿ ಆಗೋಯ್ತು, ನಿಂತ್ಕೊಳ್ಳೋಕೆ ಆಗಲಿಲ್ಲ. ಸೊ ಪಾಪಕ್ಕೆ ತೋರ್ಸೋದಕ್ಕೆ ಅಂತ ಹೇಳಿ ಹೇಗೆ ಎತ್ಕೊಂಡಿದ್ದಾರೆ ನೋಡಿ ಅಲ್ಲಿ. ನೆಕ್ಸ್ಟಲ್ಲಿ ಇನ್ನೊಬ್ಬರು ರಿಲೇಟಿವ್ ಇದ್ದರು ಅಲ್ಲೇನೆ. ಸೊ ಅವರು ಊಟ ಕರೆದಿದ್ರು. ಸೊ ಅಲ್ಲೋಗಿ ಊಟ ಮುಗಿಸ್ಕೊಂಡು ಮನೆಗೆ ಹೋದೋ. ಊಟ ಮಾಡ್ತೀಯಾ? ಊಟ ಮಾಡ್ತೀಯಾ? ಯಾರದೇ ಮನೆಗೆ ಹೋದ್ರು ಅವರೆಕಾಯಿ ಮುದ್ದೆ ಊಟ ಇದೇ ರೀತಿನೇ ಇರುತ್ತೆ. ಸ್ವೀಟ್ ಸಮಥಿಂಗ್ ಚೇಂಜಸ್ ಇರುತ್ತೆ ಅಷ್ಟೇ. ಹೆಂಗೆ ತಿನ್ನೋದು ಹಂಗ? ಓ ಜುಬರ್ ಹೇಳೋ ತಿನ್ ತೋರ್ಸು ಪಾಪು ಅವ್ರಿಗೆ ತಿನ್ನೇನೆ ತೋರ್ಸು ತೋರ್ಸು ಹಿಂಗೆ ತಿನ್ನೋದು
ಯಾರು ನೀನು? ಏನೋ ಲೈಟ್ ಹಾಕ್ಬಿಟ್ಕೊಂಡು ಹಿಡಿತದೆ. ಏ ಯಾರೋ ನೀನು? ನಾವು ಯಾರೋ ಗೊತ್ತಿಲ್ಲ. ನೀವ್ಯಾರು? ಮೀಡಿಯಾದವ್ರು ಹಿಂಗೆ ಮಾಡೋದು. ಕ್ಯಾಮ್ರಾ ಡೌನ್ ಮಾಡಿ. ತೋರ್ಸು, ಮುಖ ತೋರ್ಸು. ನೋಡ್ಬಿಟ್ಟೆ. ಯಾರಿದು? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಯಾರಿದು? 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 ಏ ಅತ್ತೆ, ಇದ್ಯಾರಿದು? ಏ ಅತ್ತೆ, ಏ ಅತ್ತೆ, ಏ ಪಾಪು, ಇದು ಏ ಮಾಮ, ಇದು ಏ ಮಮ್ಮಿ, ಏ ಅಮ್ಮ, ಅಮ್ಮ ನೋಡು. ಪಲ್ಲು ಯಾಕೆ ಬಂದೆ? ಪಲ್ಲು ಆಂಟಿ, ಆಂಟಿ ಯಾವಾಗ ಬಂದೆ? ಪ್ರಮೋ ಯಾವಾಗ ಬಂದೆ? ಪ್ರಮೋ ನಾನು ಬಂದು 26 ವರ್ಷ ಆಯ್ತು. 26? ನಿಂದ ಏಜ್ ಹೇಳ್ಬಿಟ್ಟಲ್ಲೋ. ಎಲ್ಲಿ ನೋ ಬರ್ಬೇಡ, ಹೋಗು. ಮಾಡಿ ಟಮಟ ಮಾಡಿ. ಯಾಕವ ಬತ್ತೀವ ಆಯ್ತು. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚುನಿ ಹಾಕೋ, ಇವಾಗ ಹಾಕೋ ನೀನು. ಎಸ್, ಇವಾಗ ಬ್ಯಾಗ್ ಪ್ಯಾಕ್ ಮಾಡಿ ಎಲ್ಲ ಊರಿಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಸೊ ಬನ್ನಿ, ತುಂಬ ಬಿಸಿಲಿದೆ. ಬಟ್ ಎಲ್ಲರ ಮನೆಯಲ್ಲೂ ಸೇಮ್ ಊಟನೇ ಇತ್ತು. ಬಟ್ ಯಾರ ಮನೆಗೆ ಹೋದ್ರೂ ಊಟ. ಆ್ಯಂಡ್ ಎಲ್ಲ ನಿನ್ನೆ ಎಲ್ಲ ಕೊಂಡ ಎಲ್ಲ ಕಂಪ್ಲೀಟಾಗಿ ಆಗಿದೆ ಹಬ್ಬ ಎಲ್ಲ. ಸೊ ನಾಳೆ ಏನೋ ಲಾಸ್ಟ್ ಇದೆಯಂತೆ, ನಾವು ಇವತ್ತೇ ಹೊರಡ್ತಿದ್ದೀವಿ. ಅಂಜು ಏನು ಮಾಡ್ತಿದ್ಯಾ? ಹಲೋ, ಏ ವಾಟ್ ಯು ಡೂಯಿಂಗ್? ಪುಟಾಣಿ ಲೋಚನ್ ಜೊತೆ ಮಾತಾಡ್ತಾ ಇದ್ದೆ. ಇವಾಗ ಹೆಂಗ್ ಬಂತು? ಅದನ್ನೇ ಹೆಸರೇನು ಅಂತ ಅದಕ್ಕೆ ಕೇಳಿದ್ದು. ಏನಕ್ಕೆ? ಹಾಯ್ ಹಾಯ್, ಹಾಯ್, ಹೌ ಆರ್ ಯು? ಹೇಗಿದ್ಯಾ? ಯಾರು ನಿನಗೆ ಕುಂಕುಮ ಇಟ್ಟಿದ್ದು? ಯಾರೋ ಬಂದ್ರು, ಈ ರಾಜ್ಕುಮಾರ್ ಅಂದ್ಬಿಟ್ಟು ಕುಂಕುಮ ಇಟ್ರು. ರಾಜ್ಕುಮಾರ ನೀನು? ಯಾವ ಕಡೆಯಿಂದ? ಕಿರೀಟ ಎಲ್ಲೋಯ್ತು ಮತ್ತೆ? ಅಲ್ಲ, ಸಿಂಹಾಸನ ಎಲ್ಲಿ? ಬಟ್ಟೆ ಎಲ್ಲಿ? ಎಲ್ಲ ಬೀಜಕೊಂಡಿದ್ಯಾ? ಓ, ಇದು ಗೋಲ್ಡ್ ರಾಜ್ಕುಮಾರ. ಕಿರೀಟ ಇಲ್ಲದೆ ಇರೋ ರಾಜ್ಕುಮಾರ. ಕಿರೀಟ ಏನಕ್ಕೆ ಬೇಕು ರಾಜ ಆದ್ಮೇಲೆ? ಓ, ಅವೆಲ್ಲ ಸುಮ್ಮನೆ ಕಿರೀಟ ಏನಕ್ಕೆ ಬೇಕು? ತೋರಿಸ್ಕೊಳ್ಳೋಕೆ ಹಾಕೋದು. ತೋರಿಸ್ಲೇಬೇಕು, ಇಲ್ಲಾಂದ್ರೆ ಯಾರು ರಾಜ ಅಂತ ಗೊತ್ತೇ ಆಗಲ್ಲ. ಅವ್ರು ಹೇಳಿಲ್ವ ಮತ್ತೆ? ಅವ್ರಿಗೇನು ಗೊತ್ತಾಗ? ಅವರು ಹೇಳಿದ್ದು ನಿನ್ನ ಮಗು ಅಂತ ಅನ್ಕೋಬಿಟ್ಟವ್ರು. ಅವರು ರಾಜ್ಕುಮಾರ ನೋಡಿಟ್ರು. ನಾನು ಹಂಗೆ ಹೇಳೋದು. ರಾಣಿ ಅಂದ್ರಮ್ಮ. ರಾಣಿ ಅಂದ್ರು? ಅಂದ್ರು, ಯುವರಾಣಿ ಅಂದಿದ್ರು ನನ್ನನ್ನ. ಯುವರಾಣಿ ಅವರೇ ನಮಸ್ಕಾರ ಅಂದ್ರು ಅವರು. ನಿದ್ದೆ ಬರ್ತಿದೆ. ಕ್ಯಾಮ್ರಾ ಆಫ್ ಮಾಡಿದ್ರೆ ನಾವು ಆರಾಮಾಗಿ ನಿದ್ದೆ ಮಾಡ್ತೀವಿ. ಅಲ್ಲಿ ಮಲ್ಕೋ, ಬಿಸಿಲು ಇದೆ, ಸೂರ್ಯನ ಟಾರ್ಚ್ ಇದೆ, ಈ ಕಡೆ ಗಿಡಗಳದು ನೆರಳಿದೆ. ಸರಿ.
ಸಣ್ಣ ನಾನು ನಿನ್ನೆ ರೋಸ್ಟ್ ಮಾಡಿದ್ದೀನಿ ಒಂದು ಬಾತಲ್ಲಿ. ಇಲ್ಲಿ ನೋಡಿ ಎಲ್ಲರೂ ಮಲ್ಕೊಂಡಿದ್ದಾರೆ. ಇಲ್ಲಿ ಒಬ್ರು ಅಲ್ಲೊಬ್ರು. ಓ ಪಾಪು ಏನ್ ಡೂಯಿಂಗ್? ಏನ್ ಮಾಡ್ತಿದ್ಯಾ? ನೀವೇನ್ ಮಾಡ್ತಿದ್ದೀರಾ? ಮಾಡ್ತಿದ್ಯಾ ಲಿಲ್ಲಿ? ಊಟ ಮಾಡ್ದ ಲಿಲ್ಲಿ? ಏ ಲಿಲ್ಲಿ, ಲಿಲ್ಲಿ ಅಯ್ಯೋ ಟಚ್ ಮಾಡ್ಕೊಂಡ್ಬಿಡ್ತು. ಹಿಂಗೆ ತಗೋಬೇಕು. ಕಟ್ ಕಟ್ಟು ಆಯ್ತಾ ಮಮ್ಮಿ? ಆ ಶ್ರುತಿ ನೋಡಿಸ್ಬಿಟ್ಟ ಯಾಕೆ ಬರಲ್ಲ? ಚಿಕ್ಕಪ್ಪ ಇದೇ ಸಿಟಿಗೆ ತಪ್ಪಿಸ್ಕೊಟ್ಟಿಲ್ಲ ಸುಮ್ಮನೆ ಇಲ್ಲ ಅವನ ಕಣ ಯಾರು ಎಷ್ಟು ಹೋಯ್ತಾರೆ ಹೋಗಲ್ಲ ಅಂದೆ
ಆಯಿತಾ? ಎಸ್ ಆಗೋಯ್ತು. ಎಲ್ಲ ಮುದ್ದೆ